ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಫ್ರೈಡೇ ರೊಟೀನ್ ಹೇಗಿರುತ್ತೆ, ಶುಕ್ರವಾರ ದಿವಸ ನಮ್ಮ ಮನೇಲಿ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಹಿಂದಿನ ದಿವಸ ರಾತ್ರಿ ರೊಟ್ಟಿನೋ ಚಪಾತಿನೋ ಏನೋ ತಿಂದಿದ್ದೆ ಅನಿಸುತ್ತೆ. ಅದಕ್ಕೆ ತುಂಬ ಬಾಯಾರಿಕೆ ಆಗ್ತಿತ್ತು. ಅದಕ್ಕೆ ಎದ್ದು ಬಂದಿದ ತಕ್ಷಣವೇ ನೀರು ಕುಡಿತಾ ಇದ್ದೀನಿ. ಅದು ಆ್ಯಕ್ಚುಲಿ ನೀರನ್ನ ನಿಂತ್ಕೊಂಡು ಹಿಂಗೆ ಕುಡಿಬಾರ್ದು ಅಂತಾರೆ. ಕುತ್ಕೊಂಡು ಕುಡಿದ್ರೆ ಮಾತ್ರ ಅದು ನಮ್ಮ ದೇಹಕ್ಕೆ ತಂಗುತ್ತಂತೆ. ನಿಂತ್ಕೊಂಡೆಲ್ಲ ಕುಡಿಬಾರ್ದು ಅಂತಾರೆ. ಆದರೂ ನಂಗೆ ಸಖತ್ ಅಂದರೆ ಸಖತ್ ಬಾಯಾರಿಕೆ ಆಗಿಬಿಟ್ಟಿತ್ತು. ಅದಕ್ಕೆ ಎದ್ದು ಬಂದಿದ ತಕ್ಷಣ ಸ್ವಲ್ಪ ನೀರು ಕುಡಿದೆ. ಪುನರ್ವ ಇನ್ನು ಮಲ್ಕೊಂಡಿದ್ದ. ಇವತ್ತೇನು ಜಾಸ್ತಿ ಏನು ಕೆಲಸ ಇರಲಿಲ್ಲ, ಅಂದರೆ ತಿಂಡಿ ಕೆಲಸ ಏನೂ ಇರಲಿಲ್ಲ. ಲೆಮನ್ ರೈಸ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅನ್ನಕ್ಕಿಟ್ಟಿದ್ದೆ. ಲೆಮನ್ ರೈಸ್ ಅಂದರೆ ತುಂಬ ಬೇಗನೆ ಆಗೋಗುತ್ತಲ್ವ ಕೆಲಸ. ಅದಕ್ಕೆ ನಾನು ಫಸ್ಟೇ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತಂದ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೆ. ಪುನರ್ವ ಮಲಗಿದಾಗಲೇ ಕ್ಲೀನ್ ಮಾಡಿಕೊಂಡ್ರೆ ನಂಗೆ ಬೇಗ ಕೆಲಸ ಮುಗಿಯುತ್ತೆ. ನೆಲ ಒರೆಸೋದು ಅದೆಲ್ಲ ಇರುತ್ತಲ್ವ. ಕಸ ಗುಡಿಸ್ಬೇಕಾದ್ರೆ, ನೆಲ ಒರೆಸ್ಬೇಕಾದ್ರೆ ನಾನು ಅಡ್ಡಾಡ ಬರ್ತಾ ಇರ್ತಾನೆ, ಕೈಗೆ ಕಾಲಿಗೆ ಸಿಗ್ತಾ ಇರ್ತಾನೆ. ಅದಕ್ಕೆ ಅವನು ಮಲಗಿದಾಗ್ಲೇ ಮಾಡ್ಕೊಂಬಿಡೋಣ ಅಂತಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಏನಾದರೂ ಬೇರೆ ಏನಾದರೂ ತಿಂಡಿದಿದ್ರೆ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ. ಅಂಥ ದಿವ್ಸಕ್ಕೆ ನಾನೇನು ಮಾಡ್ತೀನಿ, ಫಸ್ಟು ತಿಂಡಿ ಕೆಲಸ ಮುಗಿಸ್ಬಿಟ್ಟು ತಿಂಡಿ ತಿಂದ್ಬಿಟ್ಟು ಆಮೇಲಿಂದ ಕಸ ಗುಡಿಸಿ ಒರೆಸ್ಕೊಂಡು ಆಮೇಲೆ ಉಳಿದಿದ್ದೆಲ್ಲ ಮಾಡ್ಕೊತೀನಿ. ಬಟ್ ಇವತ್ತು ಏನೋ ಅಡುಗೆ ಮನೇಲಿ ಏನೋ ಅಂತ ಹೇಳ್ಕೊಳ್ಳೋ ಅಂಥ ಕೆಲಸ ಏನೂ ಇರಲಿಲ್ಲ, ಫ್ರೀಯಾಗಿದ್ದೆ. ಹಾಗಾಗಿ ಇವತ್ತು ನಾನೇ ಫಸ್ಟು ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತಂದ್ಬಿಟ್ಟು ಶುರು ಮಾಡ್ತಾ ಇದ್ದೀನಿ. ರೂಮಿಂದ ಕೆಲಸ ಶುರು ಮಾಡಿದ್ದೀನಿ. ಬೆಡ್ಶೀಟ್ ಎಲ್ಲ ಮಡಚಿಟ್ಟು ಪಿಲ್ಲೋ ಎಲ್ಲ ಸರಿ ಮಾಡಿ ಎಲ್ಲ ಒಂದು ಕಡೆಯಿಂದ ಮಾಡ್ಕೊಂಬರ್ತಾ ಇದ್ದೀನಿ. ಇವನು ಎಷ್ಟೊತ್ತಿಗೆ ಎದ್ಬಿಡ್ತಾನೋ ಗೊತ್ತಿಲ್ಲ ಅಂದ್ಕೊಂಡೆ ಶುರು ಮಾಡಿದೆ. ಬಟ್ ನನ್ನ ಕೆಲಸ ಕಂಪ್ಲೀಟ್ ಆಗೋವರೆಗೂ ಅವನೇನೂ ಎದ್ದೇಳಿಲ್ಲ. ಬೆಳಿಗ್ಗೆ ಎದ್ದು ಬಂದರೆ ಮನೆಯಂತೂ ನೋಡೋಕ್ಕಾಗಲ್ಲ. ತಲೆ ಒಂದ್ಸಲ ಗಿರ್ರ್ ಅಂದ್ಬಿಡುತ್ತೆ. ಇವನು ಆಟ ಸಾಮಾನೆಲ್ಲ ಒಂದೊಂದು ಕಡೆ ಬಿಸಾಕಿರ್ತಾನೆ. ಅದೆಲ್ಲ ಎತ್ತಿಟ್ಬಿಟ್ಟು ನಿಜವಾಗ್ಲೂ ಎಷ್ಟು ಹಿಂಸೆ ಅನಿಸುತ್ತೆ ಅಂದರೆ, ಅದು ಇವಾಗಂತೂ ಕೆಲವೊಂದೆಲ್ಲ ಕೆಳಗೆ ಹಾಕಿರ್ತಾನ, ಬಗ್ಗಿ ಎಲ್ಲ ತೆಗಿಯೋಕ್ಕಾಗಲ್ಲ. ಸಖತ್ ಬೇಜಾರಾಗ್ಬಿಡುತ್ತೆ ಬೆಳಿಗ್ಗೆ ಎದ್ದು ಬಂದಾಗ ಮಾತ್ರ. ಸೊ ಒಂದೊಂದು ಸಲ ಮಣಿ ಫ್ರೀ ಆಗಿದ್ದರೆ ಮಣಿಗೆ ಹೇಳ್ಬಿಡ್ತೀನಿ, ಅದೆಲ್ಲ ಎತ್ತಿಟ್ಬಿಡು, ನನ್ನ ಕೈಲಂತೂ ಆಗಲ್ಲ ಅಂತ. ಒಂದೊಂದು ಸಲ ನಾನೇ ಮಾಡ್ಕೊತೀನಿ. ಆಮೇಲಿಂದ ಒಂದು ಕಡೆಯಿಂದ ಎಲ್ಲ ಡೋರ್ಗಳು ಎಲ್ಲ ಓಪನ್ ಮಾಡ್ಕೊಂಬರ್ತೀನಿ. ಯಾಕಂದರೆ ಇವಾಗ ಕಿಟಕಿಯಿಂದ ಡೈರೆಕ್ಟಾಗಿ ನಾನು ಅಲ್ಲಿ ಪ್ಲ್ಯಾಂಟ್ ಇಟ್ಟಿದ್ದೀನಲ್ಲ, ಅಲ್ಲಿಗೆ ಬಿಸಿಲು ಬೀಳುತ್ತೆ. ಸೊ ಅಟ್ಲೀಸ್ಟ್ ಒಂದು ಸ್ವಲ್ಪ ಆದರೂ ಗಿಡಗಳಿಗೆ ಬಿಸಿಲು ಬೇಕಲ್ವ. ನೇರವಾಗಿರೋವಂಥ ಒಂದು ಬೆಳಕು ಗಿಡಗಳಿಗೆ ಬೇಕೇ ಬೇಕು. ಅದು ಮನೆ ಒಳಗಡೆ ಬೆಳೆಸೋವಂಥ ಗಿಡಗಳಾದರೂ ಅಷ್ಟೇ, ಹೊರಗಡೆ ಬೆಳೆಸೋವಂಥ ಗಿಡಗಳಾದರೂ ಅಷ್ಟೇ. ಸೊ ಹಾಗಾಗಿ ನಾನು ಎದ್ದಿದ ತಕ್ಷಣ ಕಿಟಕಿ ಬಾಗಿಲುಗಳೆಲ್ಲ ಓಪನ್ ಮಾಡ್ತೀನಿ. ಅದಕ್ಕೆ ಒಂಚೂರು ಬಿಸಿಲು ಬರಲಿ ಅಂತ. ಚೆನ್ನಾಗಿ ಬರ್ತಾಯಿದೆ ಮಾತ್ರ ಗಿಡಗಳು. ನೋಡಿ ಎಷ್ಟು ಶೈನಿಂಗ್ ಆಗಿದೆ. ಹಾಕಿದಾಗ ತುಂಬ ಚಿಕ್ಕದಾಗಿತ್ತು. ಬಟ್ ಇದ್ರದ್ದು ಏನಂದರೆ, ಈ ಗಿಡದ ಪ್ರಾಬ್ಲಮ್ಮು, ಮನೆ ಹೊರ್ಗಡೆ ಹಾಕಿದ್ರೆ ತುಂಬ ತಿಕ್ಕಾಗುತ್ತೆ. ಒಂದ್ರ ಪಕ್ಕ ಒಂದು ಬೆಳೆಯುತ್ತೆ. ಬಟ್ ಇದರ ಮನೆ ಒಳಗಡೆ ಇಟ್ಕೊಂಡ್ಬಿಟ್ರೆ ಅದು ಉದ್ದಕ್ಕೆ ಒಳ್ಳೆ ಬಳ್ಳಿ ಥರ ಬೆಳೆಯೋಕ್ಕೆ ಶುರು ಮಾಡುತ್ತೆ. ಅದು ಯಾಕೆ ಹಂಗೋ ಅದು ಗೊತ್ತಿಲ್ಲ ನನಗೆ. ಸೊ ಈ ಸ್ನೇಕ್ ಪ್ಲ್ಯಾಂಟ್ ಎಲ್ಲ ಮನೇಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಆಮೇಲೆ ಅದಕ್ಕೆಲ್ಲ ದಿಕ್ಕುಗಳು ಎಲ್ಲ ಇರುತ್ತಂತೆ. ಬಟ್ ನಂಗೆ ಅಷ್ಟು ದಿಕ್ಕುಗಳೆಲ್ಲ ನಂಗೆ ಸರಿಯಾಗಿ ಸಿಗಲ್ಲ. ಅದಕ್ಕೆ ನನಗೆ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ಇಟ್ಕೊತಾ ಇದ್ದೀನಿ. ಆಮೇಲೆ ಕಸ ಎಲ್ಲ ಗುಡಿಸ್ಕೊಂಡಾದ್ಮೇಲೆ ನೆಲ ಒರೆಸ್ಬೇಕಿತ್ತು. ಸೊ ನಾನು ಇದಕ್ಕೆ ಏನೇನು ಹಾಕ್ತೀನಿ ನೆಲ ಒರೆಸ್ಬೇಕಾದ್ರೆ ಅಂತಂದರೆ, 1 ಸ್ಪೂನ್ ಉಪ್ಪು ಹಾಕ್ತೀನಿ. ಉಪ್ಪು ನೆಗೆಟಿವ್ ಎನರ್ಜಿನ ದೂರ ಮಾಡುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಉಪ್ಪು ಹಾಕ್ಕೊಂಡು ನೆಲ ಒರೆಸೋದ್ರಿಂದ ನೊಣಗಳಾಗಲಿ ಅಥವಾ ಗುಂಗುರುಗಳು ಅಂತ ಹೇಳ್ತೀವಲ್ಲ, ಅದಾಗಲಿ ಅದೇನೂ ಬರಲ್ಲ ಮನೆಗೆ. ಅದಕ್ಕೋಸ್ಕರ ನಾನು ಉಪ್ಪು ಹಾಕ್ಬಿಟ್ಟು ನೆಲ ಒರೆಸ್ತೀನಿ. ಮತ್ತು ಸ್ವಲ್ಪ ಗಮ್ ಅನ್ನಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾವದು ಪೌಡರ್ ಹಾಕ್ತೀನಿ. ಅದು ಈ ಗ್ರಂಥಿಗೆ ಅಂಗಡಿಗಳೆಲ್ಲ ಎಲ್ಲ ಕಡೆನೂ ಸಿಗುತ್ತೆ. ಇಲ್ಲ ಅಂದರೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಕಡಿಮೆ ರೇಟ್ ಆ್ಯಕ್ಚುಲಿ, ತುಂಬ ಕಮ್ಮಿ. 30ನೋ 40 ರುಪೀಸೋ ಏನೋ ಇರಬೇಕನ್ಸುತ್ತೆ ಪರ್ ಪೀಸ್. ಅದೇನು ಜಾಸ್ತಿನೂ ಹಾಕೋ ಅವಶ್ಯಕತೆ ಇಲ್ಲ. ಒಂದು ಚಿಟಿಕೆ ಅಷ್ಟು ಹಾಕ್ಕೊಂಡ್ರು ಸಾಕು. ಮನೆಯೆಲ್ಲ ಗಮ್ ಅಂತ ಇರುತ್ತೆ. ಶುಕ್ರವಾರ ಅಲ್ವಾ, ಸೊ ಗಮ್ ಅಂತಿದ್ರೆ ಮನೆಯೆಲ್ಲ ಸ್ಮೆಲ್ ಚೆನ್ನಾಗಿದ್ರೆ ನಮಗೂ ಒಂದು ಒಳ್ಳೆ ವೈಬ್ಸ್ ಬರುತ್ತೆ. ಮತ್ತು ಲಕ್ಷ್ಮೀ ದೇವಿಗೆ ಈ ಸುಗಂಧ ದ್ರವ್ಯಗಳು ಅಂದರೆ ತುಂಬ ಇಷ್ಟ ಅಂತೆ. ಮನೆ ಯಾವಾಗಲೂ ಪರಿಮಳ ಭರಿತವಾಗಿದ್ದರೆ ಲಕ್ಷ್ಮಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಶುಕ್ರವಾರ ಅಥವಾ ಬೇರೆ ದಿನ ನೆಲ ಒರೆಸಿದ್ರೂ ಅಷ್ಟೇ, ಉಪ್ಪು ಮತ್ತು ಜಾವದು ಪೌಡರ್ನ ಹಾಕ್ಬಿಟ್ಟೆ ನಾನು ನೆಲ ಒರೆಸೋದು. ನಿಜವಾಗ್ಲೂ ಉಪ್ಪಿಗೆ ಎಂಥ ಒಳ್ಳೆ ಶಕ್ತಿ ಇದೆ ಅಂತಂದರೆ, ಉಪ್ಪಿಲ್ಲದೆ ನಾವು ಅಡುಗೆನೇ ಮಾಡೋಕ್ಕಾಗಲ್ಲ ಅಲ್ವಾ. ಯಾವುದೇ ಮಾಡಿದ್ರೂ ನಾವು ಅಡುಗೆ ಉಪ್ಪು ಬೇಕೇ ಬೇಕು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನೆಗೆಟಿವಿಟಿ ದೂರ ಮಾಡೋದ್ರಲ್ಲಿ ಉಪ್ಪು ಮಾತ್ರ ಭಾಳ ಒಳ್ಳೆ ಕೆಲಸ ಮಾಡುತ್ತೆ. ಇವಾಗ ನಾವು ಮಕ್ಕಳಿಗೆಲ್ಲ ಇಳಿ ತೆಗಿಬೇಕಾದ್ರೆ, ದೃಷ್ಟಿ ತೆಗಿಬೇಕಾದ್ರೆಲ್ಲ ಉಪ್ಪು ಯೂಸ್ ಮಾಡೇ ಮಾಡ್ತೀವಲ್ವ.
ಹಾಗೇನೆ ಇದು ಮನೇಲಿರೋಂಥ ನೆಗೆಟಿವಿಟಿ ಕೂಡ ಮನುಷ್ಯರಿಗಷ್ಟೇ ಅಲ್ಲ, ಮನೆಯಲ್ಲೂ ಕೂಡ ಒಂದು ನೆಗೆಟಿವಿಟಿ ಅನ್ನೋದಿರುತ್ತೆ. ಅದೆಲ್ಲನೂ ಕೂಡ ಉಪ್ಪು ದೂರ ಮಾಡುತ್ತೆ ಅಂತ ಹೇಳ್ತಾರೆ. ನಾನು ನಿಮ್ಗೆ ಇದನ್ನು ಮಾಡಲೇಬೇಕು ಅಂತ ನಾನು ಯಾರಿಗೂ ಫೋರ್ಸ್ ಮಾಡಲ್ಲ. ನನಗಿದ್ರಲ್ಲಿ ನಂಬಿಕೆ ಇದೆ. ಹಂಗೆ ಅದಕ್ಕೋಸ್ಕರ ನಾನು ಇದನ್ನು ಫಾಲೋ ಮಾಡ್ತೀನಿ ಅಷ್ಟೇ. ನಂಬೋದು, ಮಾಡೋದು, ಫಾಲೋ ಮಾಡೋದು ಅದೆಲ್ಲ ಅವ್ರವ್ರಿಗೆ ಬಿಟ್ಟಿದ್ದು. ಸೊ, ಇವಾಗ ಮನೆ ಒಳಗಡೆ ಎಲ್ಲ ಕೆಲಸ ಮುಗೀತು. ಪುನರ್ವ ಇನ್ನೂ ಎದ್ದಿರಲಿಲ್ಲ. ಮನೆಯೊಳಗೆಲ್ಲ ಕ್ಲೀನ್ ಮಾಡ್ಕೊಂಡು ಆಚೆ ಬಂದೆ. ಅಷ್ಟಕ್ಕೆ ಅವನು ಎದ್ದು ಬಂದ. ಮಣಿದು ಟೈಮ್ ಸಾರಿ ಮಣಿಗೆ ಕಾಲೇಜ್ಗೆ ಹೋಗೋ ಟೈಮ್ ಆಗಿತ್ತು. ಅವನು ಕೂಡ ಕಾಲೇಜ್ಗೆ ಹೋಗಿ ಹೊರಟಿದ್ದಾನೆ ಇವಾಗ. ನಾವು ಸ್ಟಾರ್ಟಿಂಗ್ ಈ ಮನೆಗೆ ಬಂದಾಗ ಇಲ್ಲಿ ದೊಡ್ಡ ದೊಡ್ಡ ಪಾಟ್ ಎಲ್ಲ ಇಟ್ಟಿದ್ರು. ಶೋ ಪೀಸ್ ಎಲ್ಲ ಇಟ್ಟಿದ್ರು. ಓನರ್ ಮನೆಯವರೇನೆ. ಅವರು ಅದೆಲ್ಲ ಮೇಲೆ ತಗೊಂಡು ಹೊರ್ಟೋಗ್ಬಿಟ್ಟಿದ್ದಾರೆ. ನನಗೆ ಪಾಪ ರಿಸ್ಕ್ ಆಗುತ್ತೆ, ನೀರೆಲ್ಲ ಹಾಕ್ಬೇಕಾಗತ್ತೆ. ಸೊ, ಈಗ ಮನೆ ಮುಂದೆ ಇದ್ದರೆ ನೀರು ಹಾಕ್ಬೇಕಲ್ವಾ. ಸೊ, ನನಗೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಪಾಪ ಅವರು ಮೇಲೆ ಇಟ್ಬಿಟ್ಟಿದ್ದಾರೆ. ಬಟ್ ನಾನು ಇದ್ದಿದ್ರೆ ನನ್ನಂತೂ ಖುಷಿಯಾಗಿ ಆಗ್ತಿತ್ತು. ನಾನೇನು ಬೇಜಾರೇನು ಮಾಡ್ಕೊತಿರ್ಲಿಲ್ಲ. ಯಾಕಂದರೆ ಅದು ನನಗೆ ಒಂಥರ ಖುಷಿ ಕೊಡೋ ಅಂಥ ಕೆಲಸ, ಇಷ್ಟವಾದ ಕೆಲಸ. ಅದು ಎಂಥದ್ದೇ ನನಗೆ ರಿಸ್ಕ್ ಇದ್ರೂ, ಏನೇ ಕೆಲಸ ಇದ್ರೂ ಅದಂತೂ ನಾನು ಮಿಸ್ ಮಾಡಲ್ಲ. ಅಂಥ ಕೆಲಸಗಳೆಲ್ಲ ನಾನು ಮಾಡ್ಕೊತೀನಿ. ಸೊ, ಆಮೇಲಿಂದ ತಿಂಡಿ ಎಲ್ಲ ಆಯಿತು. ತಿಂಡಿ ಎಲ್ಲ ತಿಂದ್ಬಿಟ್ಟು ನಾನು ಅದೊಂದು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ತಿಂಡಿ ಎಲ್ಲ ತಿಂದ್ಕೊಂಡಾದ್ಮೇಲೆ ಅವನಿಗೂ ಪುನರ್ವಂಗೂ ತಿಂಡಿ ತಿನ್ನಿಸ್ಬಿಟ್ಟು ಪಾತ್ರೆ ಎಲ್ಲ ತೊಳೆದು ಇವಾಗ ಜೋಡಿಸಿ ಎತ್ತಿಟ್ಕೊತಾ ಇದ್ದೀನಿ. ನಂಗೆ ಅವಾಗವಾಗ ಇವಾಗೇನಾದ್ರು ಕೆಲಸ ಮಾಡ್ತಿದ್ರೆ ಫುಲ್ಲು ಗಂಟಲೆಲ್ಲ ಡ್ರೈ ಆಗ್ತಾ ಇರುತ್ತೆ. ಇಲ್ಲ ಮಾತಾಡ್ತಿದ್ರೆ ಗಂಟಲೆಲ್ಲ ಡ್ರೈ ಆಗ್ತಿರುತ್ತೆ. ಅದಕ್ಕೆ ಮಧ್ಯ ಮಧ್ಯ ಒಂದು ಚೂರು ನೀರು ಕುಡ್ಕೊತಾ ಇರ್ತೀನಿ. ನಾನೇನು ಮಾಡ್ತೀನಿ, ಹಿಂದಿನ ದಿವಸನೇ ಮುಂಚೆ ಎಲ್ಲ ಏನು ಮಾಡ್ತಿದ್ದೆ, ಹಿಂದಿನ ದಿವಸನೇ ಶುಕ್ರವಾರಕ್ಕೆ ಅಂದರೆ ಗುರುವಾರನೇ ಪೂಜೆಗೆ ಏನು ಕ್ಲೀನಿಂಗ್ ಬೇಕೋ ಎಲ್ಲ ಮಾಡ್ಕೊಂಡ್ಬಿಡ್ತಿದ್ದೆ, ಮನೆ ಒರೆಸೋದು ಎಲ್ಲ. ಬಟ್ ಆಮೇಲೆ ಗೊತ್ತಾಯಿತು ಗುರುವಾರ ಮನೆ ಒರೆಸ್ಬಾರ್ದು ಅಂತಾರೆ. ಅದು ನಂಬೋದು ಬಿಡೋದು ಅವ್ರವ್ರಿಗೆ ಬಿಟ್ಟಿದ್ದು. ಹಾಗಾಗಿ ಅದು ಗೊತ್ತಾದ ಮೇಲಿಂದ ನಾನು ಬರೀ ಶುಕ್ರವಾರನೇ ಎಲ್ಲ ಮನೆ ಕ್ಲೀನ್ ಮಾಡ್ಕೊಳ್ಳೋದು, ನೆಲ ಒರೆಸೋದು ಅದೆಲ್ಲ ಮಾಡ್ಕೊತಿದ್ದೆ. ಆಮೇಲೆ ಪುನರ್ವಂಗೂ ಸ್ನಾನ ಎಲ್ಲ ಮಾಡಿಸಿ ಅವನನ್ನು ರೆಡಿ ಮಾಡಿಬಿಟ್ಟು ನಾನು ಸ್ನಾನ ಮಾಡ್ಕೊಂಬಂದೆ. ಇವಾಗ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬಂದಿದ್ದೀನಲ್ವಾ 1 ಅವರ್ ಕೂಡ ನಮ್ಮ ಮನೆ ಇದ್ದಂಗಿರಲ್ಲ. ಅವ್ನು ಎಲ್ಲ ಎತ್ತಿಟ್ಟಿರ್ತೀನ, ಅವ್ನ ಟಾಯ್ಸ್ ಎಲ್ಲ. ಮತ್ತೆ ಅವ್ನು ಬಂದು ಒಂದು ಕಡೆಯಿಂದ ಎಲ್ಲ ಚೆಲ್ಕೊಂಬರ್ತಾನೆ. ಏನೂ ಮಾಡೋಕ್ಕಾಗಲ್ಲ. ಮಕ್ಕಳಿರೋ ಮನೆಗಳಲ್ಲಿ ನಾವು ಕ್ಲೀನಾಗಿ ಇಟ್ಕೊತೀವಿ ಅಂತಂದರೆ ಅದು ಆ್ಯಕ್ಚುಲಿ ತುಂಬ ಕಷ್ಟನೇ. ಇವರೆಲ್ಲ ದೊಡ್ಡವರಾಗಿ ಅಟ್ಲೀಸ್ಟ್ ಇವ್ನು ಸ್ಕೂಲಿಗೆ ಹೋಗೋಂಗಾದ್ರೂ ಆಗಬೇಕು. ಆವಾಗಲೇ ನಮ್ಮ ಮನೆ ಯಾವಾಗಲೂ ಕ್ಲೀನಾಗಿರೋದು. ಅಲ್ಲಿವರೆಗೂ ಹೀಗೆ ಯಾವಾಗಲೂ ಕೈಗೊಂದು ಸಿಗುತ್ತೆ, ಕಾಲ್ಗೊಂದು ಸಿಗುತ್ತೆ. ನಮ್ಮ ಮನೇಲಿ ನನ್ನ ಮಗ ಅಂತೂ ನನಗೆ ಒಂಥರ ಬೆಕ್ಕನ ಮರಿ ಇದ್ದಂಗೆ. ಈ ಮನೇಲಿ ಬೆಕ್ಕನ ಮರಿ ಸಾಕಿದ್ದಾಗ ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲ ಹಿಂದಿಂದೇ ಬರುತ್ತೆ ನೋಡಿ, ಹಾಗೆ ಅವನು. ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲ ಬರ್ತಾ ಇರ್ತಾನೆ, ಹಿಂದಿಂದೆ ಓಡಾಡ್ತಿರ್ತಾನೆ. ಅದರಲ್ಲೂ ನಾನು ಆಚೆ ಹೋಗ್ತೀನಿ ಅಂದ್ರಂತೂ ಅವ್ನಿಗೆ ಇನ್ನೇನು ಇದ್ದಿದ್ದು ಖುಷಿ. ಎಲ್ಲಿದ್ದರೂ ಏನೇ ಆಟ ಆಡ್ತಿದ್ರೂ ಎದ್ದು ಬಂದ್ಬಿಡ್ತಾನೆ. ಸೊ, ನಾನು ಡೋರ್ ಲಾಕ್ ಮಾಡಿರ್ತೀನಲ್ಲ, ಡೋರು ಯಾವಾಗ ಓಪನ್ ಮಾಡ್ತಾಳೋ ಅಂತ ಕಾಯ್ತಾ ಇರ್ತಾನೆ ಅವ್ನು ಆಚೆ ಹೋಗೋದಕ್ಕೆ ಅಂತಲೇ. ಸೊ, ಅದೆಲ್ಲ ಆದಮೇಲೆ ಪೂಜೆ ಎಲ್ಲ ಮಾಡಿಬಿಟ್ಟು ಕೊನೆಯಲ್ಲಿ ಧೂಪ ಎಲ್ಲ ಹಾಕ್ತೀನಲ್ಲ. ಸೊ, ನಮ್ಮ ಮನೇಲಿ ಇವಾಗ ಗೀಝರ್ ಇರೋದ್ರಿಂದ ಸೌದೆ ಒಲೆ ಏನು ಇಲ್ವಲ್ಲ, ಹಾಗಾಗಿ ಕೆಂಡ ಬೇಕಲ್ಲ ಹಾಕೋದಕ್ಕೆ. ಸೊ, ನಾನು ಈ ಥರ ಮಾಡ್ಕೊತೀನಿ. ತೆಂಗಿನಕಾಯಿದು ಕರಟೆ ಇರುತ್ತಲ್ಲ, ಕರಟೆನ ಈ ಥರ ಗ್ಯಾಸ್ ಸ್ಟವ್ ಮೇಲೆ ಇಟ್ಬಿಟ್ಟು ಅದನ್ನು ಸುಟ್ಟು ಈ ಥರ ಕೆಂಡ ಮಾಡ್ಕೊತೀನಿ. ನಾನು ಮುಂಚಿಂದನೂ ಹಾಗೆ ಮಾಡೋದು. ನಗರದ ಮನೇಲಿ ಅಷ್ಟೇ ನಮಗೆ ಸೌದೆ ಒಲೆ ಸಿಕ್ಕಿದ್ದು. ಅದಾದಮೇಲೆ ನಮಗೆ ಸೌದೆ ಒಲೆ ಇಲ್ವಲ್ಲ. ಸೊ, ಹಾಗಾಗಿ ಈ ಥರ ನಾನು ಮಾಡ್ಕೊತೀನಿ. ನೋಡಲ್ಲಿ ಇವಾಗಲೂ ಬಂದ ನೋಡಿ ಹೊರಗಡೆ ಹೋದರೆ ಹೊರಗಡೆ ಬರ್ತಾನೆ, ಮತ್ತು ನಾವು ಒಳಗಡೆ ಹೋದರೆ ಒಳಗಡೆ ಬರ್ತಾನೆ. ಹಾಗೆ ಓಡಾಡ್ತಿರ್ತಾನೆ ಹಿಂದಿಂದೇನೆ. ಒಂಥರ ಖುಷಿ ಆಗುತ್ತೆ ಹಿಂಗೆ ಹಿಂದಿಂದೇನೆ ಓಡಾಡ್ತಿದ್ರೆ. ಇವನೇನಾದ್ರು ಅಯ್ಯೋ ಸ್ಕೂಲಿಗೆ ಹಾಕ್ಬಿಟ್ಟಿದ್ರೆ ನಾನು ಎಷ್ಟು ಬೇಜಾರು ಮಾಡ್ಕೊತಿದ್ದೆ ಗೊತ್ತಾ ನಿಜವಾಗ್ಲೂ. ಅದೆಷ್ಟು ಮಿಸ್ ಮಾಡ್ಕೊತಿದ್ನೋ ಇವನ್ನ ಸ್ಕೂಲಿಗೆ ಏನಾದರೂ ಹಾಕ್ಬಿಟ್ಟಿದ್ರೆ. ಬಟ್ ಯಾವತ್ತಿದ್ರೂ ಒಟ್ನಲ್ಲಿ ಹಾಕ್ಲೇಬೇಕು. ಅಂದ್ರೂ ಏನೋ ಒಂಥರ ಇವ್ನ ಜೊತೇಲಿ ಇದ್ಬಿಟ್ರೆ ನನಗೇನೋ ಒಂಥರ ಏನೋ ಆರಾಮ್ ಅನಿಸುತ್ತೆ ಮನಸ್ಸಿಗೆ. ಅವನೇನಾದ್ರು 1 ಅವರ್ 2 ಅವರ್ ಎಲ್ಲಾದರೂ ಹೊರ್ಟೋದ್ರೆ ಏನೋ ಇಲ್ವಲ್ಲ ಅಂತ ಅನ್ಸೋಕ್ಕೆ ಶುರು ಆಗ್ಬಿಡುತ್ತೆ. ಅವ್ನು ಎಷ್ಟೇ ಕ್ವಾಟ್ಲೆ ಕೊಡ್ತಿದ್ರೂ, ತರಲೆ ಮಾಡ್ತಿದ್ರೂ, ಆ ಕ್ಷಣಕ್ಕೆ ಅದು ಹಂಗೆ ಸಿಟ್ಟತ್ತಿದ್ರೂ, ಬಟ್ ಜಾಸ್ತಿ ಹೊತ್ತು ನನಗೆ ಅರ್ಧ ದಿನ ಅಥವಾ ಒಂದು 2, 3 ಅವರ್ ಅವನ್ನ ಬಿಟ್ಬಿಟ್ಟು ಇರೋದಕ್ಕೆ ನನ್ನ ಕೈಲಿ ಆಗೋದೇ ಇಲ್ಲ. ಏನೋ ಒಂಥರ ತುಂಬ ಏನೋ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನಿಸುತ್ತೆ. ಆಮೇಲಿಂದ ಸ್ನಾನ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಬೀಟ್ರೂಟ್ ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ.
ಈ ಟೈಮಲ್ಲಿ ಇದೆಲ್ಲ ಸ್ವಲ್ಪ ಜಾಸ್ತಿ ತಗೋಬೇಕು. ಬ್ಲಡ್ ಎಲ್ಲ ಇಂಪ್ರೂವ್ ಮಾಡ್ಕೊಳ್ಳೋ ಅಂಥ ಫುಡ್ ಎಲ್ಲ ಸ್ವಲ್ಪ ಜಾಸ್ತಿನೇ ತಗೊಬೇಕು ನಾವು. ಬರೀ ಮೆಡಿಸನಲ್ಲೇ ನಾವು ಇದು ಮಾಡ್ತೀವಿ ಅಂದರೆ ಸ್ವಲ್ಪ ಕಷ್ಟನೇ. ಎಲ್ಲದನ್ನು ಮೆಡಿಸನಲ್ಲೇ ನಾವು ಕ್ಯೂರ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಫುಡ್ಡಲ್ಲೂ ನಾವು ಬ್ಯಾಲೆನ್ಸ್ ಮಾಡ್ಕೊಬೇಕು. ಸೊ ಬೀಟ್ರೂಟು ಮತ್ತು ಸೊಪ್ಪುಗಳು ಹೀಗೆ ತಗೋತಾ ಇರ್ಬೇಕೇನಾದ್ರೂ. ನಾನು ಕರಿಬೇವಿನ ಸೊಪ್ಪಿದ್ರೆ ಮಾತ್ರ ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇರ್ತೀನಿ. ಈಗ ನಾವು ಬರೀ ಕರ್ಬೇವಿನ ಸೊಪ್ಪಂತೂ ನಾವು ತಿನ್ನೋದಕ್ಕಾಗಲ್ಲ ಅಲ್ವಾ? ಸೊ ಹಾಗಾಗಿ ಈ ಥರ ಪಲ್ಯ ಅಥವಾ ಏನೇ ಮಾಡಿದ್ರೂ ಅದು ಮರ್ತೇ ಹೋಗ್ಬಿಡ್ತೀನಿ. ಬಟ್ ನೆನಪಿದ್ದಾಗ ಮಾತ್ರ ಜಾಸ್ತಿನೇ ಹಾಕ್ಕೊಂಬಿಡ್ತೀನಿ. ಅದು ಸಣ್ಣ ಸಣ್ಣಗೆ ಕಟ್ ಮಾಡಿಬಿಟ್ಟು ಅದು ಬಾಯಿಗೆಲ್ಲ ಸಿಗಬಾರ್ದು ಆ ಥರ ಮಾಡಿಕೊಂಡು ನನಗೆ ತಿನ್ನಕ್ಕೆ ಇಷ್ಟ ಇಲ್ಲ. ಒಟ್ಟಿಗೆ ಒಳ್ಳೇದಲ್ವಾ, ತಿನ್ಬೇಕು ಆ್ಯಕ್ಚುಲಿ ಅದೆಲ್ಲ. ಅದಕ್ಕೆ ಹಂಗೆ ಮಾಡ್ತೀನಿ. ನಾನು ಕೊತ್ತಂಬರಿ ಸೊಪ್ಪನ್ನ ಈ ಥರ ಒದ್ದೆ ಬಟ್ಟೆ ಮಾಡಿ ಸುತ್ತಿಟ್ಕೊತೀನಿ. ಬುಡಕ್ಕೆ ಮಾತ್ರ ಒದ್ದೆ ಆಗಬೇಕು ಆ ಥರ. ಆ ಥರ ಇಟ್ಕೊಂಡ್ರೆ ಆ್ಯಕ್ಚುಲಿ ಜಾಸ್ತಿ ದಿವಸ ಬರುತ್ತೆ. ಇದು ನಾನು ಟ್ರೈ ಮಾಡಿರೋದು. ನನಗೆ ಏನು ಅನ್ಸೋದಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಇದು. ಸೊ ಫ್ರಿಡ್ಜೆಲ್ಲ ಇಲ್ವಲ್ಲ, ಹಾಗಾಗಿ ಆ ಥರ ಮಾಡ್ಕೊತೀನಿ ನಾನು. ಜಾಸ್ತಿ ದಿನ ಬರುತ್ತೆ. ಸೊ ಆಮೇಲಿಂದ ಪಲ್ಯ ಎಲ್ಲ ರೆಡಿ ಆಯಿತು. ಇವಾಗ ಊಟ ಮಾಡಬೇಕು. ಫಸ್ಟು ಪುನರ್ವಂಗು ಇದೆಲ್ಲ ತಿನ್ನಿಸಿ ಆಮೇಲೆ ನಾನು ಊಟ ಮಾಡಬೇಕು. ಅಷ್ಟರಲ್ಲಿ ಬಟ್ಟೆ ಎಲ್ಲ ವಾಶ್ ಮಾಡಕ್ಕೆ ಹಾಕಿದ್ದೆ. ಯಾವಾಗಲೂ ಬಟ್ಟೆ ಎಲ್ಲ ಹೊರಗಡೆ ತೆಗಿಯೋ ಕೆಲಸ ಪುನರ್ವಂದೆ. ಅದು ಬೀಪ್ ಸೌಂಡ್ ಆಗ್ತಿದ್ದಂಗೆ ಹೋಗ್ಬಿಡ್ತಾನೆ, ಮುಗೀತು ನಾನು ತೆಗಿತೀನಿ ಬಟ್ಟೆನ ಅಂತ. ನನಗೆ ಭಯ ಎಲ್ಲಾರ ಗ್ರೌಂಡ್ ಏನಾದರೂ ಆದರೆ ಅಂತ. ಸೊ ಅದಕ್ಕೆ ವೈರ್ ಕನೆಕ್ಷನ್ ಎಲ್ಲ ತೆಗೆದ್ಬಿಟ್ಟು ಆಮೇಲೆ ಕೊಡ್ತೀನಿ, ಆಯಿತು ನೀನೇ ತೆಗಿಯಪ್ಪ ಅಂತ ಅಂದ್ಬಿಟ್ಟು. ಪ್ರಾಂಪ್ಟಾಗಿ ಮಾಡ್ತಾನೆ ಇದೊಂದು ಕೆಲಸ ಮಾತ್ರ. ಅದೇನು ಇಷ್ಟನೋ ಅವನಿಗೆ ಈ ಒಂದು ಕೆಲಸ ಗೊತ್ತಿಲ್ಲ. ಭಾಳ ಇಷ್ಟಪಟ್ಟು ಪ್ರಾಮಾಣಿಕವಾಗಿ ಮಾಡ್ತಾನೆ. ನನಗೂ ಒಂಚೂರು ಹೆಲ್ಪ್ ಆದಂಗೆ ಆಗುತ್ತೆ. ಈಗ ನಾನು ಬಗ್ಗಿ ಅಥವಾ ಕೂತ್ಕೊಂಡು ತೆಗಿಬೇಕು ಅಂದರೆ ನನಗೂ ಕಷ್ಟನೇ ಅಲ್ವಾ? ಸೊ ಇದೊಂದು ಹೆಲ್ಪ್ ಮಾಡ್ಕೊಡ್ತಾನೆ ನನಗೆ. ಓಕೆ ಗೈಸ್, ನೋಡಿದ್ರಲ್ಲ ನನ್ನ ಫ್ರೈಡೇ ಯಾವ ಥರ ಇರುತ್ತೆ ನಮ್ಮ ಮನೇಲಿ ಅಂತ. ಆಲ್ಮೋಸ್ಟ್ ಎಲ್ಲರ ಮನೇಲೂ ಸೇಮ್ ಇರುತ್ತೆ. ಬಟ್ ನಾನು ನಿಮ್ಮ ಹತ್ರ ನನ್ನದು ಏನೋ ಇದೆ ಶೇರ್ ಮಾಡಿಕೊಂಡೆ ಅಷ್ಟೇ. ಮತ್ತೆ ಹೊಸ ವ್ಲಾಗಲ್ಲಿ ಸಿಗೋಣ. ಬಾಯ್.